ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ದಾರೆ. 1993ರ ಹೋರಾಟ ಮರುಕಳಿಸಬಾರದು. ಈ ನಿಟ್ಟಿನಲ್ಲಿ ಈಗಿರುವಂಥ ವ್ಯವಸ್ಥೆ ಕಾಳಜಿ ವಹಿಸಬೇಕು. ಅಂತಹ ಹೋರಾಟ ಮರುಕಳಿಸ್ಬೋದು ಅಂತ ಸ್ವಾಮೀಜಿಯವರು ಎಚ್ಚರಿಸಿದ್ದಾರೆ ಅಂದರೆ ಯಾವ ಕಾರಣಕ್ಕೆ? ಚುಂಚನಗಿರಿ ಸ್ವಾಮೀಜಿಗಳ ಮುಂದಾಳತ್ವ ಅಲ್ಲದಿದ್ದರೆ ಯಾರೂ ಒಬ್ರಿಗೊಬ್ರು ಸ್ನೇಹ ಇಲ್ಲ, ಒಬ್ರಿಗೊಬ್ರು ಕೈ ಕುಲ್ಕೋದು ಇಲ್ಲ. ಇದು ಸತ್ಯ. ಪಕ್ಕದ ತಮಿಳುನಾಡಲ್ಲಿ 69% ಇದೆ. ಆಮೇಲೆ EWS ಅಂತೇಳಿ ಬ್ರಾಹ್ಮಣರಿಗೆ 10% ಮೀಸಲಾತಿ ಬಂದಿದೆ. ಆಗಿರಬೇಕಾದ್ರೆ ಕರ್ನಾಟಕದಲ್ಲಿ ಒಕ್ಕಲಿಗರಿಗೆ ಅವರ ಜಾತಿಗೆ ಅನುಗುಣವಾಗಿ 10-14% ಮೀಸಲಾತಿ ಬರಲಿ. ಇದು ಸ್ಪಷ್ಟವಾದ ಮಾತಿದೆ. ಮೀಸಲಾತಿ ಆಗಬಹುದು ಅಥವಾ ಸಮೀಕ್ಷೆ ಆಗಬಹುದು. ಸರ್ಕಾರದ ತೀರ್ಮಾನಕ್ಕೆ ಸರ್ಕಾರದ ಜೊತೆಗೆ ಒಕ್ಕಲಿಗರ ಸಮುದಾಯ ಇದೆ. ಇದು ಸ್ಪಷ್ಟ. ಚುಂಚನಗಿರಿ ಶ್ರೀಗಳ ಮಾತಲ್ಲೂ ಇದೆ. ಇದು ವೈಜ್ಞಾನಿಕವಾಗಿ ಬಹಳ ಮುತುವರ್ಜಿಯಿಂದ ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆ. ಈ ಸಮೀಕ್ಷೆ ಇಡೀ ಭಾರತದ ಮುಂದಿನ ಸಮೀಕ್ಷೆಯೂ ಕೂಡ ಇದು ಒಂದು ಮಾರ್ಗದರ್ಶನ ಆಗುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ. ಮನುಷ್ಯ ಆಕ್ರೋಶಗೊಳ್ಳೋದು ಅಥವಾ ಪ್ರತಿಭಟನೆ ಮಾಡೋದು, ತಿರುಗಿ ಬೀಳೋದು ಯಾವಾಗ? ಅನ್ಯಾಯಕ್ಕೊಳಗಾಗ, ಅಭದ್ರತೆಗೆ ಸೇರಿದ್ದಾರೆ ಅಲ್ವಾ, ಅನಿಶ್ಚಿತತೆಯಲ್ಲಿದ್ದಾರೆ. ಈ ಒಕ್ಕಲಿಗರಿಗೆ ಅಂಥದ್ದೇನಾಗಿದೆ? ಸೊ ಹಾಗಾಗಿ ಏನಂದರೆ ಮನೆ ಸಿದ್ದರಾಮಯ್ಯನವರು ತೀರ್ಮಾನ ಚೆನ್ನಾಗಿದೆ. ಈ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅಂತ 75% ಆದಾಗ ಸರ್ಕಾರದ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕಾ? 75% ಮಾಡ್ತೀವಿ ಅಂದರೆ ಇಡೀ ರಾಜ್ಯನೇ ಒಂದಾಗಿ ನಿಂತ್ಕೊಂಡು ಮಾಡಬೇಕಾಗುತ್ತೆ. ಮಡಿವಾಳ ಸಮುದಾಯ, ಪ್ರತಿಯೊಂದು ಸಮುದಾಯ ಅವ್ರು ಹೇಳ್ತಾರೆ 28 ಲಕ್ಷ, ಇನ್ನೊಬ್ರು ಯಾರು ಹೇಳ್ತಾರೆ 43 ಲಕ್ಷ. ಇವ್ರು ಎಲ್ಲರೂ ಅಂದ್ಕೊಂಡ್ರೆ ಕರ್ನಾಟಕದ 15 ಕೋಟಿ ಆಗಬೇಕು, 20 ಕೋಟಿ ಆಗುತ್ತೆ. ನಮಸ್ಕಾರ, ವಾರ್ತಾ ಭಾರತಿ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕಿನಕೆರೆ. ಮೊನ್ನೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಮಾತನ್ನು ಹೇಳಿದ್ದಾರೆ. 1993ರ ಹೋರಾಟ ಮರುಕಳಿಸಬಾರದು. ಈ ನಿಟ್ಟಿನಲ್ಲಿ ಈಗಿರುವಂಥ ವ್ಯವಸ್ಥೆ ಕಾಳಜಿ ವಹಿಸಬೇಕು ಅಂತ. ಅದು ಬಹಳ ಮಾರ್ಮಿಕವಾದಂತಹ ಮಾತು. ಸ್ವಾಮೀಜಿ ಯಾವ ಕಾರಣಕ್ಕೆ ಇಂಥದ್ದೊಂದು ಮಾತಾಡಿದ್ರು ಅನ್ನುವಂಥದ್ದೇ ಕುತೂಹಲಕಾರಿಯಾದಂಥದ್ದು. ಏಕೆಂದರೆ 1993ರಲ್ಲಿ ಬಹಳ ದೊಡ್ಡ ಹೋರಾಟ ಆಗಿತ್ತು. ಒಕ್ಕಲಿಗ ಸಮುದಾಯವನ್ನು ಹಿಂದುಳಿದ ಜಾತಿಗಳ ಪಟ್ಟಿಗೆ ಸೇರಿಸಿ ಅಂತ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ ಬೃಹತ್ ಸಮಾವೇಶ, ಸರ್ಕಾರವನ್ನು ಅಕ್ಷರಶಃ ನಡುಗಿಸಿತ್ತು. ಅಂತಹ ಹೋರಾಟ ಮರುಕಳಿಸ್ಬೋದು ಅಂತ ಸ್ವಾಮೀಜಿಯವರು ಎಚ್ಚರಿಸಿದ್ದಾರೆ ಅಂದರೆ ಯಾವ ಕಾರಣಕ್ಕೆ? ಈ ಪ್ರಶ್ನೆ ಇದೆಯಲ್ಲ, ಇದನ್ನು ಸಾಮಾನ್ಯವಾಗಿ ಹೆಚ್ಚು ಮೀಡಿಯಾದಲ್ಲಿ ಇದು ಚರ್ಚೆ ಆಗ್ತಿಲ್ಲ. ಬಟ್ ವಾರ್ತಾಭಾರತಿ ಇಂಥ ವಿಷಯಗಳನ್ನ ಹುಡುಕಿ ಜನರ ಮುಂದೆ ಇಡೋದು ತನ್ನ ಕರ್ತವ್ಯ ಅಂತ ಅಂದ್ಕೊಂಡಿದೆ. ಅದಕ್ಕೋಸ್ಕರ ಇದನ್ನು ಮಾಡ್ತಿದೆ. ಇದ್ರ ಬಗ್ಗೆ ಒಕ್ಕಲಿಗ ಸಮುದಾಯದ ಯುವ ನಾಯಕ, ಕಾಂಗ್ರೆಸ್ ನಾಯಕ ನಟರಾಜಗೌಡ ಇದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ನಾನಾಗಲೇ ಹೇಳಿದೆ ವಾರ್ತಾಭಾರತಿ ಹೇಗೆ ಭಿನ್ನ ಅಂತ. ಇಂತಹ ಭಿನ್ನ ವಿಷಯಗಳಿಗೆ, ವಿಡಿಯೋಗಳಿಗೆ ನೀವು ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜಗೌಡ್ರ ಜೊತೆ ಮಾತುಕತೆಯನ್ನು ಶುರು ಮಾಡ್ತೀನಿ. ನಟರಾಜಗೌಡ್ರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಸ್ವಾಮೀಜಿ ಬಹಳ ಮಾರ್ಮಿಕವಾದಂಥ ಮಾತನ್ನು ಹೇಳಿದ್ದಾರೆ, ಬಹಳ ಎಚ್ಚರಿಕೆಯ ಮಾತು. 1993ರ ಆ ಘಟನೆ ಅಥವಾ ಪ್ರತಿಭಟನೆ ಮರುಕಳಿಸಬಾರ್ದು ಅಂತ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅಂತ ಅನಿಸುತ್ತೆ? ಇಲ್ಲ, ಪೂಜ್ಯ ಶ್ರೀಗಳು ಈ FC ಎಕ್ಸ್ಪೋ ಅಂತ ಒಂದು ಒಕ್ಕಲಿಗರ ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಮಾವೇಶ, ಒಂದು ಎಕ್ಸಿಬಿಷನ್ಗಳೊಳಗೆ ಪಾಲ್ಗೊಂಡು ಈ ಮಾತನ್ನು ಹೇಳಿದ್ದಾರೆ. ನೋಡಿ ಏನಾಗ್ತಾ ಇದೆ ಅಂದರೆ 1993ರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿನಲ್ಲಿ ಒಕ್ಕಲಿಗರನ್ನು ಕೈಬಿಟ್ಟ ಮೇಲೆ ಒಕ್ಕಲಿಗರಲ್ಲಿ ಅನಕ್ಷರಸ್ಥ ಒಕ್ಕಲಿಗರಿದ್ದಾರೆ ಬಹಳಷ್ಟು ಜನ, ಭೂಮಿ ಹೊಂದಿರದ ಒಕ್ಕಲಿಗರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ. ಅಂತಹ ಒಕ್ಕಲಿಗರಿಗೆ ಅನ್ಯಾಯ ಆದಂಥ ಸಮಯ ಅದು. ಅದಕ್ಕೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಅವತ್ತು ಆ ಹೋರಾಟ ಆಯಿತು. ಆ ಹೋರಾಟಕ್ಕೆ ಸರ್ಕಾರ ಕೂಡ ಗೌರವ ಕೊಟ್ಟು, ಮನ್ನಣೆ ಕೊಟ್ಟು, ಹೌದು ಇವರಿಗೂ ಕೂಡ ಬಡವರು ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕು ಅಂತೇಳಿ ಮೀಸಲಾತಿಯನ್ನು ನಮಗೂ ಕೂಡ ಸೇರಿಸಿದರು. ಆಗಿಂದ ಒಕ್ಕಲಿಗರು ಸರ್ಕಾರದ ಉದ್ಯೋಗಗಳಲ್ಲಿ, ವಿದ್ಯಾಭ್ಯಾಸದಲ್ಲಿ, ವಿವಿಧ ಜಾಗಗಳಲ್ಲಿ ಅವರು ಮೀಸಲಾತಿಯನ್ನು ತೆಗೆದುಕೊತಾ ಇದ್ದಾರೆ. ಸೊ ಅದು ಸ್ವಾಭಾವಿಕ ಕೂಡ. ಈಗ ಏನಾಗ್ತಾ ಇದೆ ಅಂದರೆ, ಈ ಉದ್ಯಮಿ ಒಕ್ಕಲಿಗ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆಯಲ್ಲ, ಇದು ಯಾಕೆ ಆಗ್ತಾ ಇದೆ? ಒಕ್ಕಲಿಗರು ತಮ್ಮ ಜಮೀನುಗಳನ್ನ ಕಳ್ಕೊತಾ ಇದ್ದಾರೆ. ಅದು ವಿವಿಧ ಕಾರಣಕ್ಕಾಗಿ ಇರ್ಬೋದು. ಒಂದು ಮೂಲಭೂತ ಸೌಕರ್ಯಗಳನ್ನ, ರಸ್ತೆಗಳು ಮಾಡಲಿಕ್ಕೆ ಅಥವಾ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಮಾಡಲಿಕ್ಕೆ ಲ್ಯಾಂಡು ಅಕ್ವೈರ್ ಮಾಡಿಕೊಂಡು KHB ಅವರು, BDA ಅವರು, BMRD ಅವರು ಅಥವಾ KIDB ಅವರು ಕಾರ್ಖಾನೆಗಳಿಗೆ ಅಲ್ಲೆಲ್ಲ ಲ್ಯಾಂಡ್ಗಳನ್ನ ಅಕ್ವೈರ್ ಮಾಡ್ಕೋತಾರೆ. ಭಾಗಶಃ ಬೆಂಗಳೂರು ಮತ್ತು ಸುತ್ತಮುತ್ತ ಜಿಲ್ಲೆಗಳಲ್ಲಿ
ಒಕ್ಕಲಿಗರ ಜಮೀನೇ ಹೋಗ್ತಾ ಇರ್ತಕ್ಕಂಥದ್ದು. ಈಗ ಇದು ಜಾಸ್ತಿ ಇದ್ರು ಹಂಗಾಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಆ ಜಮೀನುಗಳು ಕಳ್ಕೊತಾ ಇರೋ ಒಕ್ಕಲಿಗರು ಮುಂದೇನು ಇಲ್ಲ, ಅವರು ಬಿಸ್ನೆಸ್ ಮಾಡಬೇಕು, ಅವ್ರು ಬಂದು ಆದಾಯವಂತ ಇದ್ಕೊಂಡು ಬೇರೆ ಎಲ್ಲರೂ ಜಾಗ ತಗೋಬೇಕು, ಬೇರೆ ಜಾಗ ಸಿಗಬೇಕಲ್ಲ. ಸೊ ಆ ರೀತಿಯಾಗಿ ಆಗಿರ್ತಕ್ಕಂಥ ಒಕ್ಕಲಿಗರು ಮುಂದೊಂದು ದಿನ ಒಂದು ಆಂದೋಲನದ ಮುಖಾಂತರ ನಿಮಗೆ ನ್ಯಾಯ ದೊರಕಿಸ್ಬೇಕು. ಯಾಕಂದರೆ ಆ ಒಕ್ಕಲಿಗರದ್ದು ಏನಾಗ್ತಾ ಇದೆ, ಅವ್ರ ಸ್ಥಿತಿಗತಿ ಏನು, ಅವ್ರ ಸಾಮಾಜಿಕ ಆಡಿಟ್ ಏನು, ಅದೇನು ಇಲ್ಲಿವರೆಗೂ ಗೊತ್ತಿಲ್ಲ. ಅದಕ್ಕಾಗಿ ಸ್ವಾಮೀಜಿಗಳು ಅವತ್ತು ಹೇಳಿದಂದರೆ ಅದರಲ್ಲಿಗೂ ಎರಡನೇ ಭಾಗದಲ್ಲಿ ಏನಾಗಿದೆ ಅಂದರೆ, ಕೆಲವು ಕಡೆ, ಎಲ್ಲ ಕಡೆ ಅಂತ ಹೇಳೋದಿಲ್ಲ ನಾನು, ಕೆಲವು ಕಡೆ ಒಕ್ಕಲಿಗ ಅಧಿಕಾರಿಗಳಲ್ಲಿ ನಮಗೆ ಸೂಕ್ತವಾದ ಜಾಗಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಅದು ಅವರ ವೈಯಕ್ತಿಕ ಕಾರಣಕ್ಕಿರ್ಬೋದು. ನೋಡಿ, ಯಾರು ಶ್ರದ್ಧೆಯಿಂದ ನಿಷ್ಠೆಯಿಂದ ಪರಿಣಾಮಕಾರಿ ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅವಕಾಶಗಳು ಸಿಗ್ತವೆ. ಆದಾಗ್ಯೂ ಕೂಡ ಯಾರೋ ಅಲ್ಪ ಜನ ಕೆಲವರಿಗೆ ಸಿಗದಲ್ಲಿದ್ದಾಗ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ನಮಗೆ ಈ ಸರ್ಕಾರದಲ್ಲಿ ಅವಕಾಶಗಳು ಒಳ್ಳೊಳ್ಳೆ ಜಾಗದಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ವ್ಯಕ್ತಪಡಿಸ್ತಾರೆ. ಅದು ಸ್ವಾಮೀಜಿಗಳ ಮುಂದೆ ನಮ್ಮ ಮುಂದೆನೂ ಭಾಳ ಜನ ಹೇಳಿದ್ದಾರೆ. ಸೊ ಅವೆಲ್ಲವನ್ನು ಪರಿಗಣಿಸಿ ಸ್ವಾಮೀಜಿ ಹೇಳಿದರು, ಮುಂದೊಂದು ದಿನ ಆಂದೋಲನ ಆಗಬೇಕಾಗತ್ತೆ. ಅದು ಬೇರೆ ರೀತಿಯ ಆಂದೋಲನ ಆಗ್ಬೋದು. ಅದು ಸರ್ಕಾರದ ವಿರುದ್ಧ ಅಂತಲ್ಲ, ಸಮುದಾಯದ ಪರವಾಗಿ, ಸಮುದಾಯದ ಏಳಿಗೆಗಾಗಿ, ಸಮುದಾಯದ ಒಂದು ಮುಂದಿನ ಗುರಿಗಳಿಗಾಗಿ ಒಂದು ಆಂದೋಲನ ಆಗಬಹುದು. ಸ್ವಾಮೀಜಿಗಳು ಅವತ್ತು ಹೇಳಿದ್ದಾರೆ. ಅದರಿಂದ ಏನಂದರೆ, ಈ ಒಕ್ಕಲಿಗ ಸಮುದಾಯದಲ್ಲಿ ಒಂದು ಎಚ್ಚೆತ್ತುಕೊಂಡು ಯುವಕರು ಸರ್ಕಾರದ ಪರವಾಗಿ ಅಥವಾ ಸಮುದಾಯದ ಪರವಾಗಿ ಅಥವಾ ಸಮಾಜದ ಪರವಾಗಿ ಯಾವ ರೀತಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲರನ್ನೂ ಬೆಸೆದುಕೊಂಡು ಕೆಲಸ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ಆ ರೀತಿಯಲ್ಲಿ ಆಗಲಿ ಅನ್ನೋ ಅವರ ಸದುದ್ದೇಶ ಇದೆ. ಹಾಗಾಗಿ ಆ ಮಾತನ್ನು ಹೇಳಿದ್ದಾರೆ. ನೋಡಿ, ಹೌದು, ಸದುದ್ದೇಶ ಇದೆ. ನನ್ನ ಅದು ಅವರ ಉದ್ದೇಶ ತಪ್ಪು ಅಂತ ನಾನು ಏನು ಹೇಳ್ತಿಲ್ಲ, ಜಡ್ಜ್ಮೆಂಟ್ ಕೊಡ್ತಿಲ್ಲ. ಕರೆಕ್ಟ್. ಆದರೆ ನೀವು ಹೇಳಿದ್ರಿ ಈಗ ಒಕ್ಕಲಿಗರು ಜಮೀನನ್ನು ಕಳ್ಕೊಳ್ತಿದ್ದಾರೆ ಅಂತ. ಈಗ ಈ ಬೆಂಗಳೂರು ಸುತ್ತಮುತ್ತ ಅಥವಾ ಎಲ್ಲೇ ಇರಲಿ, KIDB ಜಾಗದ ಇರ್ಬೋದು ಅಥವಾ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಎಲ್ಲೇ ಯಾವುದೇ ಸಮುದಾಯದವರು ಇದ್ದರೂ ಆ ವ್ಯಾಪ್ತಿಗೆ ಬಂದರೆ ಅವ್ರು ಜಮೀನು ಕಳ್ಕೊಳ್ಳೇಬೇಕಾಗುತ್ತೆ. ಕರೆಕ್ಟ್. ಅದಕ್ಕೇನೋ ಕಾಂಪೋಸಿಷನ್ ಅಂತ ಕೊಡ್ತಾರೆ. ದುಡ್ಡೇ ಆಸ್ತಿನೇ. ಹೌದು. ಸೊ ಅದು ಹಂಗಾಗುತ್ತೆ. ಆದರೆ ಒಕ್ಕಲಿಗರಲ್ಲಿ ಮಾತ್ರ ಅಂಥದ್ದೊಂದು ಅಭದ್ರತೆಯನ್ನು ಸೃಷ್ಟಿ ಮಾಡಿದೆಯಾ ಅದು? ಇಲ್ಲ, ಖಂಡಿತ ಇಲ್ಲ. ಕೇವಲ ಒಕ್ಕಲಿಗರಲ್ಲಿ ಅಭದ್ರತೆ ಕೇವಲ ಅವ್ರಿಗೆ ಮಾತ್ರ ಇದೆ ಅಂತಿಲ್ಲ. ಬಟ್ ಅವರು ಒಕ್ಕಲಿಗರ ಸಮುದಾಯದ ಕಾರ್ಯಕ್ರಮದಲ್ಲಿ ಹೇಳಿದ್ರಿಂದ ಅದು ಸ್ವಲ್ಪ ಆ ಥರ ಕಾಣಿಸ್ತಾ ಇರ್ಬೋದು. ನೋಡಿ, ಈಗ ಕಳೆದ BJP ಸರ್ಕಾರ ಅಶೋಕ್ ಅವರು ಯಾರು ರೈತನಲ್ಲದವನು ಕೂಡ, ವ್ಯಾಪಾರಿ ಕೂಡ ಉಳುಮೆಯ ಜಮೀನನ್ನು ಕೊಂಡ್ಕೋಬೋದು, ಕೃಷಿ ಜಮೀನನ್ನು ಕೊಂಡ್ಕೋಬೋದು ಒಂದು ಕಾಯ್ದೆ ಮಾಡಿಬಿಟ್ರು. ಅದರಿಂದ ಏನಾಗ್ತಾ ಇದೆ, ಉತ್ತರ ಭಾರತದ ವೇಶ್ಯರು, ವೈಶ್ಯರು, ಬಿಸ್ನೆಸ್ ಕಮ್ಯುನಿಟಿ, ಮಾರ್ವಾಡಿ ಕಮ್ಯುನಿಟಿ, ಹಣ ಇರತಕ್ಕಂಥವರು, ಜೈನ್ ಕಮ್ಯುನಿಟಿ ಬೆಂಗಳೂರು ಮತ್ತು ಸುತ್ತಮುತ್ತಲ ಬಹಳ ಜಮೀನನ್ನು ಮಾಡ್ತಾ ಇದ್ದಾರೆ. ಕಳ್ಕೊತಾ ಇರೋದು ಯಾರು? ಕನ್ನಡಿಗರು. ಅದರೊಳಗೆ ಮುಖ್ಯವಾಗಿ ಹಳೆ ಮೈಸೂರು ಭಾಗ ಅಂದರೆ ಒಕ್ಕಲಿಗರು ಮತ್ತು ದಲಿತರು, ಯಾರ್ಯಾರು ಜಮೀನಿತ್ತು ಮತ್ತು ಹಿಂದುಳಿದ ವರ್ಗ ಕೆಲವು ಜನಗಳಿಗೆ ಜಮೀನು ಕಳ್ಕೊತಾ ಇದ್ದಾರೆ. ಸೊ ಅದು ಒಂದು ಇವತ್ತಿಗೆ ಅದು ನೇರವಾಗಿ ಗೋಚರ ಆಗದಲ್ಲೇ ಇರ್ಬೋದು, ಮುಂದಿನ 10 ವರ್ಷ ಅಥವಾ 20 ವರ್ಷಗಳಿಗೆ ಅದು ದೊಡ್ಡ ಮಟ್ಟದಲ್ಲಿ ಗೋಚರ ಆಗುತ್ತೆ. ಆವಾಗ ಆಗೋ ಆತಂಕವನ್ನು ನಾವು ಇವತ್ತೇ ಸರಿ ಮಾಡ್ಕೋಬೇಕು. ಯಾರು ಜಮೀನುಗಳನ್ನು ಸರ್ಕಾರಕ್ಕೆ ಅಲ್ಲದೆ ಬೇರೆಯವ್ರು ಕೊಡಬೇಡಿ. ಸರ್ಕಾರಕ್ಕೆ ಮಾತ್ರ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾಗ್ತದೆ, ಸರ್ಕಾರಕ್ಕೆ ಕೊಡಿ ಜಮೀನನ್ನು. ಆದರೆ ಸರ್ಕಾರವಲ್ಲದ ಸಂಸ್ಥೆಗಳು ಅಥವಾ ಜನರಿಗೆ, ಉತ್ತರ ಭಾರತೀಯರಿಗೆ ತಮ್ಮ ಜಮೀನುಗಳನ್ನು ಕೊಡಬೇಡಿ. ಇದು ಭಾಳ ಸಲ ಆಂತರಿಕವಾಗಿ ಚರ್ಚೆ ಆಗಿದೆ. ಸೊ ಹಾಗಾಗಿ ಸ್ವಾಮೀಜಿ ಆ ಮಾತಿನಲ್ಲಿ ಅವತ್ತಿಂದ ಸ್ವಲ್ಪ ಎಲ್ಲರ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಕೂಡ ಕೇವಲ ಸಮುದಾಯ ಅಲ್ಲ. ಇದರಲ್ಲಿ ಭಾಳ ಸದುದ್ದೇಶದ್ದು ಮತ್ತು ಕನ್ನಡಿಗರ ಅಥವಾ ನಮ್ಮ ಜನಗಳ ಹಿತ ಇರುವಂಥ ಉದ್ದೇಶ. ಏನೇನೂ ಸಮಸ್ಯೆ ಇಲ್ಲ. ಖಂಡಿತ. ಇದು ಏನು ರಾಜದ್ರೋಹವೂ ಆಗಲ್ಲ, ದೇಶದ್ರೋಹವೂ ಆಗಲ್ಲ, ಮತ್ತು ಯಾವುದೇ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡೋದು ಆಗಲ್ಲ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬೋದಲ್ಲ, ನೋಡಿಪ್ಪ ಜಮೀನನ್ನು ಉಳಿಸ್ಕೊಳ್ಳೋದು ಬಹಳ ಅಗತ್ಯ, ಉಳಿಸ್ಕೊಳ್ಳಿ ಅಂತ. ಆದರೆ ಅವರು 1993ರ ಹೋರಾಟಕ್ಕೆ ಆ ಹೋರಾಟವನ್ನು ನೆನಪಿಸಿದಾರಲ್ಲ. ಇಲ್ಲ, ಅದೇನೆಂದರೆ ಅವತ್ತು ಒಂದು ಆತ್ಮಗೌರವ ಒಕ್ಕಲಿಗರಲ್ಲಿ ಮೂಡುತ್ತವತ್ತು. ಯಾರು ಸಂಘಟಿತರಾಗಿರಲಿಲ್ಲ, ಒಕ್ಕಲಿಗರು ಸಂಘಟಿತರಾಗಿರಲಿಲ್ಲ. ಎಲ್ಲ ಅರ್ಧ ಹಂಚು ಹೋಗಿದ್ರು. ತಮ್ಮದೇ ರಾಜಕಾರಣ, ತಮ್ಮದೇ ಬಿಸ್ನೆಸ್ಸು, ತಮ್ಮದೇ ಪಾಳುಗಾರಿಕೆ, ತಮ್ಮದೇ ನಾನೇ ನಾಯಕ ಅನ್ನೋ ರೀತಿಯಲ್ಲಿ ಬೀಗುತ್ತಾ ಇದ್ರು. ಅವತ್ತು ಎಲ್ಲರೂ ಒಟ್ಟಾಗಿದ್ದ ಕಾರಣಕ್ಕಾಗಿ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಲಿಕ್ಕಾಯಿತು. ಅದಾದ ನಂತರ SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರು, ಕುಮಾರಸ್ವಾಮಿ ಆದರು, ಸದಾನಂದ ಗೌಡರಾದರು, ಒಕ್ಕಲಿಗ ಸಮುದಾಯದಲ್ಲಿ ಭಾಳ ಜನ ಆದರು. ಇವರು ಒಟ್ಟಾಗಿ, ಆಮೇಲೆ ಕೇವಲ ಇವರು ಒಟ್ಟಾಗೋದಲ್ಲ, ಒಟ್ಟಾಗಿ ಬೇರೆ ಜನಾಂಗಗಳನ್ನು ಒಟ್ಟಾಗಿ ತೆಗೆದುಕೊಂಡು ಹೋದರೆ ಮಾತ್ರ ಆ ಥರ ಆಗ್ಲಿಕ್ಕೆ ಸಾಧ್ಯ. ಆ ಕೆಲಸ ಆಯಿತು. ಈಗಲೂ ಕೂಡ ಏನಾಗಿದೆ ಅಂದರೆ, ಒಕ್ಕಲಿಗ ಸಮುದಾಯದ ರಾಜಕಾರಣಿಗಳಲ್ಲಿ ಒಮ್ಮತ ಇಲ್ಲ ಯಾವ ವಿಷಯದಲ್ಲೂ ಕೂಡ. ಅದು BJP ನಾಯಕರಲ್ಲಾಗಬಹುದು, JDS ಅಲ್ಲಿ ಒಂದು ಕುಟುಂಬ ಬಿಡಿ, ಅದರಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸಲ್ಲಿ ಆಗ್ಬೋದು, ಯಾರೂ ಒಟ್ಟಾಗಿಲ್ಲ. ಏನು ಅದು ಯಾಕೆ ಒಮ್ಮತ ಇಲ್ಲ ಅನ್ಕೋತೀರಿ? ಈಗ ಫಾರ್ ಎಕ್ಸಾಂಪಲ್ ಕಾಂತರಾಜ್ ಆಯೋಗದ ವರದಿ ಬಗ್ಗೆ ಒಕ್ಕಲಿಗ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆ ನಡೀತು.
ಒಕ್ಕಲಿಗ ಸಂಘ ಸಭೆ ಮಾಡಿ ಒಂದು ತೀರ್ಮಾನ ಮಾಡ್ತು. ಸರ್ಕಾರಕ್ಕೆ ಇದೇ ನಮ್ಮ ತೀರ್ಮಾನ ಅಂತು. ಈವನ್ ಸಚಿವರು ಕೂಡ ಎಲ್ಲ ಸಚಿವರು ವೈಯಕ್ತಿಕವಾಗಿ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ಅಂತೇಳಿ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಆಗಿತ್ತು. ಆದರೆ ಸಮುದಾಯದ ಅಥವಾ ಒಕ್ಕಲಿಗ ಸಂಘದ ನಿರ್ಧಾರವೇ ನಮ್ಮ ನಿರ್ಧಾರ ಅಂತೇಳಿ ಸರ್ಕಾರಕ್ಕೆ ಕೇಳಿದ್ರು. ನಾನು ಆ ಕಾರ್ಯಕ್ರಮ ನಾನು ಇದ್ದೆ. ಚುಂಚನಗಿರಿ ಸ್ವಾಮೀಜಿಗಳ ಮುಂದಾಳತ್ವ ಅಲ್ಲದಿದ್ದರೆ ಯಾರೂ ಒಬ್ರಿಗೊಬ್ರು ಸ್ನೇಹ ಇಲ್ಲ, ಒಬ್ರಿಗೊಬ್ರು ಕೈ ಕುಲುಕೋದು ಇಲ್ಲ. ಇದು ಸತ್ಯ. ಅವತ್ತು ಮೊನ್ನೆ ಚುಂಚನಗಿರಿ ಶ್ರೀಗಳದ್ದು ಮುಂದಾಳತ್ವ ತೆಗೆದುಕೊಂಡು ಇಲ್ಲಿ ಯಾರೂ ಬಿಟ್ಟು ಹೋಗಬಾರದು. ಆ ಸರ್ವೆಯಿಂದ ಅವತ್ತು ಮಾಡಿದ ಉದ್ದೇಶ ಒಂದೇ ಇದ್ದಿದ್ದು, ಒಬ್ಬ ವ್ಯಕ್ತಿ ಕೂಡ ಸಮುದಾಯದ ಒಬ್ಬ ವ್ಯಕ್ತಿ ಕೂಡ ಸಮುದಾಯದಿಂದ ಆಚೆಗೆ ಹೋಗಬಾರ್ದು, ಸರ್ವೆಯಿಂದ ಆಚೆ ಹೋಗಬಾರ್ದು. ಪ್ರತಿಯೊಬ್ಬರು ಸರ್ವೆಯಲ್ಲಿ ಭಾಗಿಯಾಗಬೇಕು, ತಮ್ಮ ಡೇಟಾವನ್ನು ಕೊಡಬೇಕು. ಆಮೇಲೆ ಅಲ್ಲ, ನೀವು ಹೇಳಿದ್ರಲ್ಲ ಒಗ್ಗಟ್ಟಿಲ್ಲ ಅಂತ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರಲ್ಲ ಅಂತ ಹೇಳಿ. ಅದು ಆ ಒಂದು ಮೀಟಿಂಗಿಗೆ ಮಾತ್ರ ಸ್ವಾಮೀಜಿಗಳ ನೇತೃತ್ವ ಇದ್ದಕ್ಕೆ ಮಾತ್ರ ಎಲ್ಲರೂ ಒಟ್ಟಾಗಿ ಬರ್ಲಿಕ್ಕೆ ಸಾಧ್ಯ ಆಯಿತು. ಆಮೇಲೆ ಎಲ್ಲರೂ ತಮ್ಮ ಅಭಿಪ್ರಾಯ ಅಷ್ಟೇ. ಓಕೆ, ಈಗ ನೋಡಿ, ಈಗಲೂ ನಾನು ಸ್ವಾಮೀಜಿಗಳು ಅದೇ ಉದ್ದೇಶಕ್ಕೆ ಮಾತಾಡಿದಾರ ಅಂತನ್ನುವಂಥ ಒಂದು ಅನುಮಾನ ಇದೆ. ಏನಪ್ಪ ಅಂದರೆ, ಈಗ ಜಾತಿ ಸಮೀಕ್ಷೆ ಆಗಿದೆ, ಒಂದು ಮಧುಸೂದನ್ ನಾಯಕ್ ಕಮಿಷನ್ದು ಜಾತಿ ಸಮೀಕ್ಷೆ ಆಗಿದೆ. ಎನಿ ಟೈಮ್ ಸರ್ಕಾರಕ್ಕೆ ವರದಿ ಕೊಡುವಂಥ ಸಾಧ್ಯತೆಗಳು ಇದ್ದಾವೆ. ಕರೆಕ್ಟ್. ಈ ಹಿನ್ನೆಲೆಯಲ್ಲಿ ನಿರ್ಮಲಾನಂದ ಸ್ವಾಮೀಜಿ ಈ ರೀತಿ ಮಾತಾಡಿದ್ರ ಅಂದರೆ ಒಕ್ಕಲಿಗರ ಬಗ್ಗೆ ಅಂದರೆ ಹೆಚ್ಚು ತೋರಿಸೋದು ವಿಷಯ ಅಥವಾ ನೋಡು ಇಲ್ಲಿ ಇನ್ನೊಂದೇನು ಅಂತಂದರೆ ಮೀಸಲಾತಿ ಮಿತಿ ಹೆಚ್ಚಳ ಮಾಡ್ತಾರೆ ಅನ್ನುವಂಥ ಇನ್ನೊಂದು ಅಂಶ ಇದೆ. ಕಾಂತರಾಜ್ ಆಯೋಗ ಕೂಡ ಆ ಕೆಲಸವನ್ನು ಮಾಡಿತ್ತು. ಜಯಪ್ರಕಾಶ್ ಹೆಗಡೆ ಆಯೋಗ ರಿಪೋರ್ಟ್ ಕೊಟ್ಟಾಗ ಅದಿತ್ತು. ಕರೆಕ್ಟ್. ಸರ್ಕಾರ ಅಧಿಕೃತವಾಗಿ ಒಪ್ಕೊಂಡಿಲ್ಲ, ಬೇರೆ ವಿಷಯ, ಬಟ್ ಇತ್ತು. ಸೊ ಇಲ್ಲಿ ಮೀಸಲಾತಿ ಮಿತಿ ಹೆಚ್ಚಳ ಮಾಡಿದ್ರೆ ನಮಗೆ ಜಾಸ್ತಿ ಕೊಡಿ ಅಂತ ನಂಬರ್ 1. ನಂಬರ್ 2, ಒಕ್ಕಲಿಗ ಸಮುದಾಯ ಹೆಚ್ಚಿರಲಿ ಅನ್ನೋ ಕಾರಣಕ್ಕೆ ಪರೋಕ್ಷ ಸಂದೇಶನ ಅಥವಾ ಬೆದರಿಕೆನ? ಇಲ್ಲಿಗೆ ಒಂದು ಮನೆ ಚುಂಚನಗಿರಿ ಶ್ರೀಗಳು ಬೆದರಿಕೆ ಆಗಲ್ಲ, ಸಲಹೆಗಳು ಕೊಡ್ತಾರೆ. ಬೇಕಿದ್ರೆ ಭಾಳ ಸಲಹೆ ಕೊಡ್ತಾರೆ, ಮತ್ತು ಒಟ್ಟಾಗಿ ಸಮುದಾಯ ಒಟ್ಟಾಗಿರಲಿ ಮತ್ತು ಸರ್ಕಾರ ಪೂರಕವಾಗಿರಲಿ ಅಂತಲೇ ಹೇಳ್ತಾರೆ. ಈಗಿನ ಸರ್ಕಾರ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಕಂಡ್ರೆ ಚುಂಚನಗಿರಿ ಶ್ರೀಗಳಿಗೆ ಒಂದು ಅತೀವವಾದ ಗೌರವ ಮತ್ತು ಅಭಿಮಾನ ಇದೆ. ಯಾಕಂದರೆ ಉತ್ತಮ ನಮ್ಮ ಅವರ ಬಾಯಿನಲ್ಲಿ ನಾನು ಕೇಳಿರೋ ಪ್ರಕಾರ ಕರ್ನಾಟಕ ಕಂಡ ಉತ್ತಮ ಆಡಳಿತಗಾರ ಇದು ಚುಂಚನಗಿರಿ ಶ್ರೀಗಳು ಸಿದ್ದರಾಮಯ್ಯನವರ ಪರವಾಗಿ ನಾವು ಏಕಾಂತಗಳಲ್ಲಿದ್ದಾಗ ಮಾತಾಡಬೇಕಾದ್ರೆ ಹೇಳೋವಂಥ ಮಾತು ಆಗಿರಬೇಕಾದ್ರೆ ಇದು ಭಿನ್ನವಾದ ರಾಗ ಅಲ್ಲ. ಒಕ್ಕಲಿಗ ಸಮುದಾಯದಲ್ಲಿ 2 ಭಾಗ. ಇವಾಗ ಒಂದು ತಾವು ಹೇಳ್ದಂಗೆ ಏನು ಮೀಸಲಾತಿ ಅಥವಾ ಹೆಚ್ಚಳ ಆಗಬೇಕು ಅನ್ನೋದು ಅದು ಖಂಡಿತವಾಗಿ ಡಿಮ್ಯಾಂಡ್ ಇದೆ. ಜಾತಿ ಜನಗಣತಿಗೆ ಅನುಗುಣವಾಗಿ ಮೀಸಲಾತಿನ ಹೆಚ್ಚಳ ಮಾಡೋ ಸಮಯ ಬಂದಿದೆ. ಪಕ್ಕದ ತಮಿಳುನಾಡಲ್ಲಿ 64%, 69% ಇದೆ. ಆಮೇಲೆ EWS ಅಂತೇಳಿ ಬ್ರಾಹ್ಮಣರಿಗೆ 10% ಮೀಸಲಾತಿ ಬಂದಿದೆ. ಆಗಿರಬೇಕಾದ್ರೆ ಕರ್ನಾಟಕದಲ್ಲಿ ಒಕ್ಕಲಿಗರಿಗೆ ಅವ್ರ ಜಾತಿಗೆ ಅನುಗುಣವಾಗಿ 10-12% ಮೀಸಲಾತಿ ಬರಲಿ, ಇದು ಸ್ಪಷ್ಟವಾದ ಮಾತಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋ ಕಾರಣಕ್ಕಾಗಿರೋದ್ರಿಂದ ಇದು ಅದಕ್ಕೆ ಪೂರಕವಾಗಿದೆ. ಈ ಮಾತು ಮನೆ ಸಿದ್ದರಾಮಯ್ಯನವರಾಗಲಿ ಚುಂಚನಗಿರಿ ಶ್ರೀಗಳ ಮಾತು ಅದಕ್ಕೆ ಪೂರಕವಾಗೇ ಇದೆ. ಮೀಸಲಾತಿ ಹೆಚ್ಚಳ ಆದರೆ ಆಟೋಮೆಟಿಕಲಿ ಸಮುದಾಯಕ್ಕೂ ಕೂಡ ಮೀಸಲಾತಿ ಹೆಚ್ಚಿಗೆ ಆಗ್ತದೆ. ಒಂದು. ಎರಡನೇದು, ಈ ಸಮೀಕ್ಷೆ ಇದೆಯಲ್ಲ, ಸಮೀಕ್ಷೆಯಲ್ಲಿ ಆಲ್ರೆಡಿ ನಾವು ಏನು ಸಲಹೆ ಕೊಡಬೇಕಾಗಿತ್ತು ಆ ಸಲಹೆ ಕೊಟ್ಟಾಗಿದೆ. ಯಾವ ರೀತಿಯ ಚರ್ಚೆ ಮಾಡಬೇಕಾಗಿತ್ತು ಸಮುದಾಯದಲ್ಲಿ ಚರ್ಚೆ ಆಗಿದೆ. ಇನ್ನು ಮುಂದಕ್ಕೆ ಆ ರೀತಿಯ ಭಿನ್ನ ರಾಗ ಅಥವಾ ಭಿನ್ನ ಅಭಿಪ್ರಾಯಗಳು ಸಮುದಾಯದಲ್ಲೂ ಇಲ್ಲ. ಮತ್ತು ಈ ಸಮೀಕ್ಷೆಗೆ ಸಮುದಾಯ ಒಪ್ಕೊಂಡಿದೆ. ಚುಂಚನಗಿರಿ ಶ್ರೀಗಳು, ಒಕ್ಕಲಿಗರ ಸಂಘ, ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಒಕ್ಕಲಿಗ ಮುಖಂಡರು ಒಪ್ಕೊಂಡ ಮೇಲೆ ಇದ್ರ ಮೇಲೆ ಇನ್ಯಾರಾದರೂ ಭಿನ್ನ ರಾಗ ಆಡಿದ್ರೆ ಅದು ಆಶ್ಚರ್ಯ ಆಗುತ್ತೆ ಅಷ್ಟೇ, ಬಿಟ್ಟರೆ ಅದು ರಾಜಕಾರಣ ಆಗುತ್ತೆ ಅನ್ನೋದು ಬಿಟ್ಟರೆ ಇದರೊಳಗೆ ಮೀಸಲಾತಿ ಆಗಬಹುದು ಅಥವಾ ಸಮೀಕ್ಷೆ ಆಗಬಹುದು. ಸರ್ಕಾರದ ತೀರ್ಮಾನಕ್ಕೆ ಸರ್ಕಾರದ ಜೊತೆಗೆ ಒಕ್ಕಲಿಗರ ಸಮುದಾಯ ಇದೆ, ಇದು ಸ್ಪಷ್ಟ. ಅದು ಚುಂಚನಗಿರಿ ಶ್ರೀಗಳ ಮಾತಲ್ಲೂ ಇದೆ. ಆಮೇಲೆ ಈಗ ಇನ್ನೊಂದು ಮುಖ್ಯಮಂತ್ರಿ ಬದಲಾವಣೆ ಅಂತ ಏನು ಚರ್ಚೆಗಳು ಬರ್ತದೆ, ಅದನ್ನ ಹೇಳ್ತೀನಿ ನೋಡಿ. ಅದನ್ನು ಕೇಳೋಣ ಅನ್ಕೊಂಡಿದ್ದೆ, ನೀವೇ ಆ ವಿಷಯ ಪ್ರಸ್ತಾಪ ಮಾಡಿದ್ರಿ. ಏನಂದರೆ, ಈಗ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿಲ್ಲ, ಸಿದ್ದರಾಮಯ್ಯವ್ರು ಬಿಟ್ಕೊಡಲ್ಲ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಆಗಲ್ಲ, ಮತ್ತು ಇಂಥ ದಿನ ಆಗ್ತಾರೆ ಅಂತೆಲ್ಲ ಚರ್ಚೆ ಆಗ್ತಿದೆಯಲ್ಲ. ಇಂಡೈರೆಕ್ಟಾಗಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಮತ್ತು ಸಿದ್ದರಾಮಯ್ಯ ಮೇಲೆ ಒತ್ತಡ ಏರಬೇಕು ಅನ್ನುವ ಕಾರಣಕ್ಕೋಸ್ಕರ ಇಂಥದ್ದೊಂದು ಮಾತಾಡಿದಾರ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಇಲ್ಲಿ ಏನಾಗಿದೆ ಅಂದರೆ ನೋಡಿ, ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಅವತ್ತಿಂದನೂ ಕೂಡ ಇವತ್ತವರೆಗೂ ಮಾಧ್ಯಮಗಳಲ್ಲಿ, ವಿರೋಧ ಪಕ್ಷಗಳಲ್ಲಿ ಕೆಲವು ನಮ್ಮ ನಾಯಕರು ಕೂಡ ಇದೇನೋ ಒಂದು ತೀರ್ಮಾನ ಆಗಿದೆ, 50-50 ತೀರ್ಮಾನ ಆಗಿದೆ ಅಂತ ಒಂದು ಗೊಂದಲವನ್ನು ಇಲ್ಲಿವರೆಗೂ ಮುಡ್ಸ್ಕೊಂಡಿದ್ದಾರೆ. ಅದನ್ನು ನಿರಾಕರಣೆಯನ್ನು ಹೈಕಮಾಂಡ್ ಮಾಡಿಲ್ಲ. ಕರ್ನಾಟಕದಲ್ಲಿ ನಮ್ಮ ಹೈಕಮಾಂಡ್ ಇದೆ, ಮಾನ್ಯ ಖರ್ಗೆ ಸಾಹೇಬರು ಇಲ್ಲೇ ಇದ್ದಾರೆ, ಅವರು ನಿರಾಕರಣೆ ಮಾಡಿಲ್ಲ ಅಥವಾ ಅದನ್ನು ಪೂರಕವಾಗೂ ಅದು ಸ್ಪಷ್ಟೀಕರಣ ಕೊಡಲಿಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಕೂಡ ನೋಡ್ರಿ ನಾನೇ ಮುಖ್ಯಮಂತ್ರಿ 5 ವರ್ಷ ಕುರ್ಚಿ ಖಾಲಿ ಇಲ್ಲ ಅಂತ ಸ್ಪಷ್ಟವಾಗಿ ಅವರು 2-3 ಬಾರಿ ಹೇಳಿದ್ದಾರೆ. ಸೊ ಹಾಗಾಗಿ ನಮಗೆ ಯಾವ ಗೊಂದಲನಿಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಹೇಳಿಲ್ಲ 2.5 ವರ್ಷ ಆದ್ಮೇಲೆ ನನಗೆ ಯಾಕೆ ಕೊಟ್ಟೇ ಕೊಡ್ತಾರೆ ಅಂತ.
ಬಟ್ ಅವ್ರಿಗೇನು ಭರವಸೆ ಅಂದರೆ ನನಗೊಂದು ಅವಕಾಶ ಸಿಗಬಹುದು ಅನ್ನೋ ರೀತಿಯಲ್ಲಿ ಅವರು ಹೈಕಮಾಂಡ್ನ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡೋದ್ರಲ್ಲಿ ಅಥವಾ ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ, ಮತ್ತು ಅವ್ರಿಗೆ ಆ ಎಲ್ಲ ಹಕ್ಕು ಇದೆ. ಸ್ವಾಮೀಜಿ ಒಬ್ಬರು ಅವ್ರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಇಲ್ಲ ಅದು ಇಟ್ಸ್ ಪ್ಯೂರ್ಲಿ ಪಾಲಿಟಿಕ್ಸ್ ಅಲ್ಲ. ಇಲ್ಲ ಖಂಡಿತ. ಈಗ ಒಂದೇನು ಗೊತ್ತಾ, ತಮ್ಮ ಸಮುದಾಯದ ನಾಯಕ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಸರ್ಕಾರ ಬಂದಿದೆ, 8 ಬಾರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅನುಭವ ಇದೆ, ಹಿರಿತನ ಇದೆ, ಸೊ ಶಕ್ತಿಶಾಲಿ ಆಗಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು ಅನ್ನೋದ್ರಲ್ಲಿ ಯಾವ ತಪ್ಪಿಲ್ಲ. ಆದರೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇದೆಯಾ? ಇಲ್ಲ. ಸೊ ಇವಾಗ ಯಾರು ತೀರ್ಮಾನ ಮಾಡಬೇಕು? ಮಾನ್ಯ ಡಿ ಕೆ ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವರು ಇಬ್ಬರೂ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದ್ರಲ್ಲಿ ಸ್ಪೆಷಲಿ ರಾಹುಲ್ ಗಾಂಧಿಯವರು ಅಂತಿಮ ತೀರ್ಮಾನ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿ ಅವತ್ತು ಸ್ವಾಮೀಜಿ ಕೂಡ ಒಂದಿನ ಹೇಳಿದರು, ಮಠದಲ್ಲಿ ಹೇಳಿದರು. ಏನಂತ ಹೇಳಿದರು? ಈ ಥರ ಗೊಂದಲ ಸರ್ಕಾರದ ಮೇಲೆ ಪರಿಣಾಮವನ್ನು ಬೀರುತ್ತದೆ, ಏನೇ ಇದ್ದರೂ ಕೂಡ ಬದಲಾವಣೆ ಇರ್ಬೋದು ಅಥವಾ ಇಲ್ಲದಲೇ ಇರಬಹುದು, ಅದು ಬೇಗ ತೀರ್ಮಾನ ಆಗಿ ಹೈಕಮಾಂಡಲ್ಲಿ ತೀರ್ಮಾನ ಆಗಿ ಬಂದು ಬಿಡಲಿ ಮಾಹಿತಿ ಅಂತ ಮಾತನ್ನು ಹೇಳಿದ್ದಾರೆ. ಸೊ ಅದು ಎಲ್ಲರ ನಿರೀಕ್ಷೆ ಅಷ್ಟೇ. ಕರ್ನಾಟಕ ಜನರ ನಿರೀಕ್ಷೆ ಏನಂದರೆ, ಮನೆ ಸಿದ್ದರಾಮಯ್ಯವರು ಹೇಳಿದ್ದಾರೆ ಕುರ್ಚಿ ಖಾಲಿ ಇಲ್ಲ, 5 ವರ್ಷ ನಾನೇ ಅಂತ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಏನು ಉತ್ತರ ಅದು ನೋಡಿ, ಅದು ಪಾಲಿಟಿಕ್ಸ್. ಓಕೆ, ಇಲ್ಲ ಅದೇ ಲೈನಲ್ಲಿ ಅದಕ್ಕೆ ನಾನು ಹೇಳ್ತಿರೋದು, ಸ್ವಾಮಿ ಇಂಥದ್ದೆಲ್ಲ ಈ ಪೊಲಿಟಿಕಲ್ ಏನೋ ಅನ್ಸರ್ಟಿನಿಟಿ ಇರುವಾಗ ಸ್ವಾಮೀಜಿ 1993ರ ಹೋರಾಟವನ್ನು ನೆನಪಿಸೋದು, ಅದು ಈಗ ಯಾರ್ಯಾರು ಹೆಂಗೆ ಬೇಕಂಗೆ ತಗೋಬೋದು ಅಂತ ಅಂದ್ಕೊಳ್ಳಿ. ಕರೆಕ್ಟ್. ಹೋರಾಟ ಏನೋ ಆ ಹೋರಾಟ ನೆನಪಿಸೋ ಮುಖಾಂತರ ಬೆದರಿಕೆ ಆಗ್ತಿದ್ದಾರೆ ಅಂತ, ಎಚ್ಚರಿಸ್ತಿದ್ದಾರೆ ಅಂತ, ಅಥವಾ ಸುಮ್ಮನೆ ಒಂದು ಇರಲಿ ಅಂತ ನೆನಪಿಸ್ತಿದ್ದಾರೆ ಅಂತ ಏನು ಬೇಕಾದರೂ ಅನ್ಕೋಬೋದು. ಇಲ್ಲ, ಸಾಧ್ಯತೆಗಳಂತೂ ಇದಾವಲ್ಲ. ಇಲ್ಲ, ನಾನು ಒಂದಂತೂ ಏನು ಗೊತ್ತಾ, ಸರ್ಕಾರಕ್ಕೆ ಅವರು ಕೊಟ್ಟ ಮಾಹಿತಿ ಅಲ್ಲ, ಅದು ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆನೂ ಅಲ್ಲ, ಸಲಹೆನೂ ಅಲ್ಲ. ನಾನು ಹೇಳ್ತೀನಿ, ಯಾವುದೇ ವೇದಿಕೆಯಲ್ಲಿ ನಿಂತ್ಕೊಂಡು ಯಾರಿಗೆ ಇಲ್ಲ, ಈ ಪರ್ಟಿಕ್ಯುಲರ್ ಈ ವಿಷಯದಲ್ಲಿ ಅವತ್ತು ಸಮುದಾಯದ ಕಾರ್ಯಕ್ರಮ, ಸಮುದಾಯದ ನಾಯಕರಿದ್ದ ಕಾರ್ಯಕ್ರಮ, ಅವ್ರಿಗೆ ಕೊಟ್ಟ ದೊಡ್ಡ ಸಲಹೆ ಮತ್ತು ಎಚ್ಚರಿಕೆ. ಏನು ಸಲಹೆ? ನಿಮಗೆ ಆತ್ಮಾಭಿಮಾನ ಬರೋದು ಯಾವಾಗ, ಸ್ವಾಭಿಮಾನ ಬರೋದು ಯಾವಾಗ, ಸಂಘಟಿತರಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಅನ್ನೋದನ್ನ ಅವರು ಹೇಳಿದ್ದಾರೆ. 93ರ ಸನ್ನಿವೇಶ ಮರುಕಳಿಸಿದಂತೆ ನೋಡಿಕೊಳ್ಳಬೇಕಾದದ್ದು ಸಮಕಾಲೀನ ವ್ಯವಸ್ಥೆಯ ಜವಾಬ್ದಾರಿ ಅಂತ ಹೇಳಿದ್ದಾರೆ. ಈ ಸಮಕಾಲೀನ ವ್ಯವಸ್ಥೆ ಅಂದರೆ ಯಾವುದು? ಈಗ ಸಮಕಾಲೀನ ವ್ಯವಸ್ಥೆಯಲ್ಲಿ ನಾನು 2 ಭಾಗ ಹೇಳ್ತೀನಿ. ಒಂದು, ಮೀಸಲಾತಿ ಹೆಚ್ಚಳದಾಗಬಹುದು. ಮೀಸಲಾತಿ ಕರ್ನಾಟಕದಲ್ಲಿ 70% ಆದರೆ ಎಲ್ಲರಿಗೂ ಮೀಸಲಾತಿ ಹೆಚ್ಚಿಗೆ ಆಗ್ತದೆ, ನಂಬರ್ 1. ಎರಡನೇದು, ಈಗ ಆಲ್ರೆಡಿ ಸರ್ವೆ ಇರೋದ್ರಿಂದ, ಸರ್ವೆ ಆಲ್ರೆಡಿ ನಾವೆಲ್ಲ ಚರ್ಚೆ ಮಾಡಿ ಮುಂದುವರೆದ್ರಿಂದ ಇನ್ನೂ ಮುಂದಕ್ಕೆ ಗೊಂದಲ ಆಗುತ್ತೆ ಅಂತ ನನಗೆ ಭಾವನೆ ಇಲ್ಲ. ನನಗೆ ವೈಯಕ್ತಿಕವಾಗಿ ನನಗೆ ಭಾವನೆ ಇಲ್ಲ. ಈವನ್ ಗುರುಗಳು ಕೂಡ, ಸ್ವಾಮೀಜಿಗಳು ಕೂಡ ಅದ್ರ ಬಗ್ಗೆ ಆಶಾದಾಯಕವಾಗಿದ್ದಾರೆ. ಸಮೀಕ್ಷೆ ತುಂಬ ಚೆನ್ನಾಗಿ ಪರಿಪೂರ್ಣವಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಅವ್ರಿಗೂ ಒಂದು ಆಶಾದಾಯಕ ಭಾವನೆ ಇದೆ. ಎಲ್ಲ ಸಮುದಾಯದ ಎಲ್ಲ ನಾಯಕರಿಗೂ ಅದೇ ಭಾವನೆ ಇದೆ. ಅದು ವ್ಯತಿರಿಕ್ತ ಆಗುತ್ತೆ ಅಂದಾಗ ಹೌದು, ಒಂದು ಹೋರಾಟದ ಅಗತ್ಯ ಇದೆ ಅಂತ ಹೇಳ್ಬೋದು. ವ್ಯತಿರಿಕ್ತ ಆಗೋದಿಲ್ಲ, ಯಾಕಂದರೆ ಇದು ವೈಜ್ಞಾನಿಕವಾಗಿ ಬಹಳ ಮುತುವರ್ಜಿಯಿಂದ ಮಾಡ್ತಾ ಇರ್ತಕ್ಕಂಥ ಸಮೀಕ್ಷೆ. ಈ ಸಮೀಕ್ಷೆ ಇಡೀ ಭಾರತದ ಮುಂದಿನ ಸಮೀಕ್ಷೆಯೂ ಕೂಡ ಇದು ಒಂದು ಮಾರ್ಗದರ್ಶನ ಆಗುತ್ತೆ ಅನ್ನೋ ಒಂದು ಭಾವನೆ ನಮಗಿದೆ. ಹಾಗಾಗಿ ಈ ಸಮೀಕ್ಷೆ ಆಗ್ಬೋದು, ಮೀಸಲಾತಿ ಆಗ್ಬೋದು, ಅದರಿಂದ ಏನಾದರೂ ತೊಂದರೆ ಒಡಕಾದರೆ ಮಾತ್ರ ಈ ನೀವು ಹೇಳ್ದಂಗೆ ಒಂದು ಹೋರಾಟ, 1993ದ ಹೋರಾಟ, 1993ರ ಹೋರಾಟ ಅಥವಾ ಬರೋದಕ್ಕಾಗ್ತದೆ. ಬಟ್ ಇಲ್ಲಿ ಆ ರೀತಿಯ ಕಾಣ್ತಾ ಇಲ್ಲ. ಬಟ್ ಒಂದೊಂದು ಗ್ಯಾರಂಟಿ, ಯಾರ್ಯಾರು ಕೃಷಿಕರಿದ್ದಾರೆ, ಜಮೀನು ಕಳ್ಕೊತಾ ಇದ್ದಾರೆ, ಅವ್ರ ಎಚ್ಚರಿಕೆಯಿಂದ ಇರಬೇಕಾದ್ರೆ, ಅದು ಬಿಸ್ನೆಸ್ ಮೀಟ್, ಅದು ಒಕ್ಕಲಿಗ ಉದ್ಯಮಿ ಅಂತಲೇ ಕಾರ್ಯಕ್ರಮ. ಆ ಉದ್ಯಮಿನಲ್ಲಿ ಹೇಳ್ತಕ್ಕಂಥ ಮಾತಿನಲ್ಲಿ ಪ್ರಕಾರ ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು, ಜಮೀನು ಕಳ್ಕೊಳ್ಳೋದು ಸಮಂಜಸ ಅಲ್ಲ ಅಂತ. ಈಗ ನೋಡಿ, ಮನುಷ್ಯ ಆಕ್ರೋಶಗೊಳ್ಳೋದು ಅಥವಾ ಪ್ರತಿಭಟನೆ ಮಾಡೋದು, ತಿರುಗಿ ಬೀಳೋದು ಯಾವಾಗ? ಅನ್ಯಾಯಕ್ಕೊಳಗಾದಾಗ, ಅಭದ್ರತೆಗೆ ಸಿಲುಕಿದಾಗ ಅಲ್ವಾ, ಅನಿಶ್ಚಿತತೆಯಲ್ಲಿದ್ದಾಗ. ಈಗ ಒಕ್ಕಲಿಗರಿಗೆ ಅಂಥದ್ದು ಏನಾಗಿದೆ? ನಾನು ಆ ಥದ್ದು ಏನಾಗಿಲ್ಲ. ನಾನು ಒಂದು ಮಾತು ಹೇಳಬಲ್ಲೆ, ಒಕ್ಕಲಿಗ ಸಮುದಾಯಕ್ಕೆ ಜಮೀನೆಲ್ಲರೂ ಒಡೆತನ ಇತ್ತು, ಜಮೀನು ಒಡೆತನ ಇತ್ತು, ಅಟ್ಲೀಸ್ಟ್ ಇತ್ತು. ವಿದ್ಯಾಭ್ಯಾಸ ಇರಲಿಲ್ಲ, ಜಮೀನು ಒಡೆತನ ಇತ್ತು. ಶಾನ್ಭೋಗರು ಹೇಳ್ದಾಗ ಎಬ್ಬಟ್ಟು ಹೋಗ್ತಿದ್ವೇನೋ. ಆದರೆ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ ಅದು ಇರಲಿಲ್ಲ. ಅವರು ಸ್ವಾಭಿಮಾನದಿಂದ ಬದುಕಲಿಕ್ಕೆ, ಘನತೆಯಿಂದ ಬದುಕಲಿಕ್ಕೆ ಅವಕಾಶನೇ ಇರಲಿಲ್ಲ. ಒಕ್ಕಲಿಗರ ಜವಾಬ್ದಾರಿ ಆಗ್ಬೋದು, ಲಿಂಗಾಯತರ ಜವಾಬ್ದಾರಿ ಆಗ್ಬೋದು, ಬ್ರಾಹ್ಮಣರ ಜವಾಬ್ದಾರಿ ಆಗಬಹುದು. ಯಾವ ಸಮುದಾಯಗಳು ಅವಕಾಶ ವಂಚಿತರಿದ್ದಾರೆ, ಯಾವ ಸಮುದಾಯಗಳು ಶೋಷಣೆಗೊಳಗಾಗಿದ್ದರು, ಅವರಿಗೆ ಘನತೆಯನ್ನು, ಅವಕಾಶವನ್ನು ಕೊಡಿಸುವಂಥ ಜವಾಬ್ದಾರಿ ಒಕ್ಕಲಿಗರದು ಇದೆ. ಯಾರ್ಯಾರು ಶೋಷಣೆಗೊಳಗಾದವರು ಅವರನ್ನು ಫಸ್ಟು ನಾವು ಕೈ ಹಿಡಿದು ಎತ್ತಬೇಕಾಗತ್ತೆ. ಆ ಹೊಣೆಗಾರಿಕೆ ಒಕ್ಕಲಿಗರ ಸಮುದಾಯಕ್ಕೆ, ಒಕ್ಕಲಿಗರ ಸಂಘಕ್ಕೆ, ಮಠಕ್ಕೆ, ನಾಯಕರುಗಳಿಗೆ ಎಲ್ಲರಿಗೂ ಇದೆ ಅನ್ನೋ ಭಾವನೆ ನಂದು. ಹಂಗಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಮಾಡಬೇಕು. ಆಮೇಲೆ ನೋಡ್ರಿ,
ಯಾರು ಶಕ್ತಿಶಾಲಿ ಇದ್ದಾನೆ ಅವನ ಅಧಿಕಾರ. ನೀವು ಹೇಳಿದ್ದಕ್ಕೆ ಸ್ವಾಮೀಜಿಗಳ ಹೇಳಿಕೆ ಸ್ವಲ್ಪ ವ್ಯತಿರಿಕ್ತವಾಗಿದೆಯಲ್ಲ. ಇಲ್ಲ ಹಂಗೇನಿಲ್ಲ. ಸ್ವಾಮೀಜಿಗಳು ಕೂಡ ನಮಗೆಲ್ಲ ನಮಗೆ ಮಾರ್ಗದರ್ಶನ ಮಾಡದೇ ಇದೆ. ಏನಂದರೆ ಒಕ್ಕಲಿಗರಾಗಲಿ, ಲಿಂಗಾಯತರ, ಬ್ರಾಹ್ಮಣರಾಗಲಿ ಶಕ್ತಿಶಾಲಿಗಳು ಯಾರು ಇರ್ತಾರೆ ಅವರು ಯಾವಾಗ ಬೇಕಾದ್ರೂ ಏನಾದ್ರು ಪಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಯಾರು ಶಕ್ತಿಶಾಲಿಗಳಿಲ್ಲ, ಯಾರು ಅಶಕ್ತರಿದ್ದಾರೆ, ಯಾರಿಗೆ ಅವಕಾಶ ಇಲ್ಲ ಅವ್ರನ್ನೂ ಕೂಡ ಒಟ್ಟಾಗಿ ಅವಕಾಶ ಕೊಡಿಸಿ ಕರ್ಕೊಂಡೋಗೋ ಜವಾಬ್ದಾರಿ ಸಮುದಾಯಕ್ಕಿದೆ. ಆ ಕೆಲಸವನ್ನು ಎಸ್.ಎಂ. ಕೃಷ್ಣ ಮಾಡಿದ್ದಾರೆ. ಒಂದು ಭಾಗದಲ್ಲಿ ದೇವೇಗೌಡರು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಕುಮಾರಸ್ವಾಮಿ ಏನು ಮಾಡಿದ್ರು ಗೊತ್ತಾಗಿಲ್ಲ, ಅವ್ರ ಕೆಲಸನೇ ನಮ್ಗೆ ಅರ್ಥ ಆಗಿಲ್ಲ. ಬಟ್ ಯಾವುದೇ ಒಕ್ಕಲಿಗ ನಾಯಕ, ಇವನ್ ಡಿ ಕೆ ಶಿವಕುಮಾರ್ ಆಗಲಿ, ಕೃಷ್ಣ ಬೈರೇಗೌಡರಾಗಲಿ, ಚದುರಾಯಸ್ವಾಮಿ ಆಗಲಿ, ನಮ್ಮ ಯಾವುದೇ ನಾಯಕ ಆಗಲಿ ಕೂಡ ಯಾರು ಅಶಕ್ತರಿದ್ದಾರೆ, ಯಾರು ಅವಕಾಶ ವಂಚಿತರಿದ್ದಾರೆ ಅವ್ರಿಗೆ ಪ್ರಥಮ ಆದ್ಯತೆ ಕೊಟ್ಟು ಅವ್ರನ್ನ ಮುಂದೆ ತರಬೇಕಾದ ಹೊಣೆಗಾರಿಕೆ ಅವ್ರಿಗಿದೆ. ಅಲ್ಲ, ನೀವು ಕೂತಿದ್ದ ಜಾಗದಲ್ಲಿ ದಿನೇಶ್ ಅಮೀನ್ಮಠವ್ರು ಇದ್ದರು. ಮೊನ್ನೆ ಸಿದ್ದರಾಮಯ್ಯ ಮತ್ತು ಅರಸು ಬಗ್ಗೆ ಮಾತಾಡ್ತಿರೋ ಸಂದರ್ಭದಲ್ಲಿ ಅರಸು ಅವರು ಅವಾಗ ಈ ಉಳುವವನೇ ಹೊಲದೊಡೆಯ ಅನ್ನುವಂಥ ಕಾಯ್ದೆ ತಂದಾಗ ಅಂದಿನ ಮೇಲ್ವರ್ಗದವರು ಅಂದರೆ ಮೀನ್ಸ್ ಒಕ್ಕಲಿಗರು, ಲಿಂಗಾಯತರು, ಬಂಟರು, ಜೈಮಿನ್ ಸಮುದಾಯ, ಜಮೀನಿದ್ದ ಸಮುದಾಯದವರು ಕಂಪೇರಿಟಿವ್ಲಿ ಉದಾರವಾಗಿ ನಡ್ಕೊಂಡ್ರು. ಆಗಿನ ನಾಯಕರು ಮತ್ತು ಜನಸಾಮಾನ್ಯರು ಉದಾರವಾಗಿ ನಡ್ಕೊಂಡ್ರು. ಆಗ ಪರಿಸ್ಥಿತಿ ಭಿನ್ನವಾಗಿತ್ತು ಅಂತ ಹೇಳಿದರು. ಕರೆಕ್ಟ್. ಆದರೆ ಈಗ ಅಂಥ ಉದಾರತೆ ಇದ್ದಂತಹ ಕಮ್ಯುನಿಟಿಯವರು ಈಗ ವರದಿ ಬಂದಿಲ್ಲ ಅಥವಾ ಅಧಿಕಾರ ಹಂಚಿಕೆ ಹಸ್ತ ಬಗ್ಗೆ ಏನು ಕಾಂಗ್ರೆಸ್ ಹೈಕಮಾಂಡ್ ಏನು ಇಲ್ಲ ಮಾಡಲ್ಲ, ಡಿ ಕೆ ಶಿವಕುಮಾರ್ ಅಂತೇನು ಹೇಳಿಲ್ವಲ್ಲ, ಅದೂ ಆಗಿಲ್ಲ. ನೀವೇ ಒಪ್ಕೊಂಡಂಗೆ ಒಕ್ಕಲಿಗರಿಗೆ ಆ ಥರದ ಯಾವುದೇ ಅಭದ್ರತೆ ಇಲ್ಲ. ಆದರೂ ಕೂಡ 1993 ಆ ಉಗ್ರ ಹೋರಾಟವನ್ನು ನೆನಪಿಸ್ತಿರೋದು ಯಾಕೆ? ಇಲ್ಲ ನೋಡಿ, 93 ಹೋರಾಟ ಅಗತ್ಯ ಇತ್ತು, ಅದಂತೂ ಅಕ್ಸೆಪ್ಟಬಲ್. ಇಲ್ಲ ಅದನ್ನು ಅಕ್ಸೆಪ್ಟಬಲ್, ಯಾಕಂದರೆ ಅದು ಅಗತ್ಯ ಇತ್ತು. ಕೃಷಿ ಕಾರ್ಮಿಕರು, ಭೂರಹಿತರು, ಕೂಲಿ ಕಾರ್ಮಿಕರು, ರೈತ ಕಾರ್ಮಿಕರೆಲ್ಲ ಇದ್ರಲ್ಲ, ಅವ್ರಿಗೆ ಒಂದು ನ್ಯಾಯ ಬೇಕಾಗಿತ್ತು, ನ್ಯಾಯ ಸಿಕ್ತು. ಅದು ಇನ್ನೂ ಮುಂದುವರೆದು ಈ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ EWS ಬಂದ ಮೇಲೆ ಹೆಂಗಂದ್ರೆ ಅದೊಂದು ಪಂಡೋರ ಬಾಕ್ಸ್ ಓಪನ್ ಮಾಡ್ದಂಗೆ ಅಲ್ಲ ರೀ. 2% 3% ಇದ್ದವರು ಅಥವಾ ಅಷ್ಟಕ್ಕೆ ಎಷ್ಟು 10% EWS ವಿತೌಟ್ ಎನಿ ಸರ್ವೆ, ವಿತೌಟ್ ಎನಿ ಡೇಟಾ, ಯಾವುದೇ ಸಮೀಕ್ಷೆ ಇಲ್ಲ, ಯಾವುದೇ ಜನಗಣತಿ ಇಲ್ಲ, ನೋ ಡಿಸ್ಕಷನ್ ಇನ್ ಕ್ಯಾಬಿನೆಟ್, ಡಿಸ್ಕಷನ್ ಇಲ್ಲ. 10% ಕೊಟ್ಟ ಮೇಲೆ ಅರೆ ಯಾರಪ್ಪ ಉಳ್ಳವರೇ 10% ತೊಗೊತಾ ಇದ್ದಾರೆ, 8 ಲಕ್ಷ ರೂಪಾಯಿ ಆದಾಯ ಇದ್ದರೆ EWS ಬಂದುಬಿಡ್ತಾರಂತೆ. ಹಂಗಂದಾಗ ಇಲ್ಲ, ಒಕ್ಕಲಿಗರು ಕೂಡ 12% ಇದ್ದಾರೆ, ಅವ್ರಿಗೂ ನ್ಯಾಯ ಬರಬೇಕು ಅಂತ. ಇವನ್ ಲಿಂಗಾಯತರು ಕೂಡ ಅದೇ ತಾನೇ ಕೇಳ್ತಾ ಇರೋದು, ಮೀಸಲಾತಿ ಬರಬೇಕು ಅಂತ. ಸೊ ಹಾಗಾಗಿ ಏನಂದರೆ ಮನೆ ಸಿದ್ದರಾಮಯ್ಯನವರು ತೀರ್ಮಾನ ಚೆನ್ನಾಗಿದೆ, ಈ ಮೀಸಲಾತಿಯನ್ನು ಹೆಚ್ಚು ಮಾಡಬೇಕು ಅಂತ. 75% ಆದಾಗ ಎಲ್ಲರಿಗೂ ಅವಕಾಶಗಳು ಸಿಗ್ತದೆ. ಸೊ ಆ ನಿಟ್ಟಿನಲ್ಲಿ ಆವಾಗ ಹೋರಾಟ ಮಾಡಬೇಕಾ, ಸಪೋರ್ಟ್ ಮಾಡಬೇಕಾ, ಸರ್ಕಾರದ ಪರವಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡಬೇಕಾ? 75% ಮಾಡ್ತೀವಿ ಅಂದರೆ ಇಡೀ ರಾಜ್ಯನೇ ಒಂದಾಗಿ ನಿಂತ್ಕೊಂಡು ಮಾಡಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ಅವರ ಹೇಳಿಕೆ ಇದ್ದರೂ ಕೂಡ, ಆ ಹೇಳಿಕೆ ಆ ಥರ ಉಗ್ರ ಹೋರಾಟ ಅಲ್ಲದಲ್ಲಿದ್ದರೂ ಕೂಡ ಒಂದು ಎಚ್ಚರಿಕೆ, ಒಂದು ಒಂದು ಆಂದೋಲನ ಇದೆಯಲ್ಲ, ಅದು ನಿರಂತರವಾಗಿರ್ತದೆ ಸಂಘಟನೆಗೋಸ್ಕರ, ಅಭಿವೃದ್ಧಿಗೋಸ್ಕರ. ಬಟ್ ಯಾರು ವಿರುದ್ಧವಾಗಿ ಮಾಡ್ತಾರೆ ಅಂದರೆ ಮಾತ್ರ ನಾವು ಆತಂಕ ಪಡಬೇಕಾಗುತ್ತೆ. ಯಾರ ವಿರುದ್ಧನೂ ಇರಲ್ಲ, ಒಂದು ಒಟ್ಟಾಗಿ ಸೇರಲಿಕ್ಕೋಸ್ಕರ ಅಥವಾ ಆಂದೋಲನ ಮಾಡಲಿಕ್ಕೋಸ್ಕರ ಮಾಡುವಂಥದ್ದು ಸಮಂಜಸ ಇರುತ್ತೆ, ಅದರೊಳಗೆ ತಪ್ಪಾಗಲ್ಲ. ನೋಡಿ, ಒಂದು ಸಣ್ಣ ಹಿಸ್ಟ್ರಿ ಇದೆ. ಏನಂದರೆ ಈಗ ಚಿನ್ನಪ್ಪರೆಡ್ಡಿ ಆಯೋಗದಲ್ಲಿ ಒಕ್ಕಲಿಗರನ್ನ ಹಿಂದುಳಿದ ಜಾತಿಗೆ ಪಟ್ಟಿಗೆ ಸೇರಿಸಿರಲಿಲ್ಲ ಅಂತ. ಆದರೆ ಹಿಂದಕ್ಕೆ ವೆಂಕಟಸ್ವಾಮಿ ಆಯೋಗದಲ್ಲೂ ಒಕ್ಕಲಿಗರು ಹಿಂದುಳಿದ ಜಾತಿಗಳ ಪಟ್ಟಿಲಿರಲಿಲ್ಲ. ಅದರಿಂದ ಹೋದರೆ ಹಾವನೂರು ಆಯೋಗದಲ್ಲೂ ಕೂಡ ಒಕ್ಕಲಿಗರು ಹಿಂದುಳಿದ ಜಾತಿಗೆ ಪಟ್ಟಿಯಲ್ಲಿ ಇರಲಿಲ್ಲ. ಚಿನ್ನಪ್ಪರೆಡ್ಡಿ ಆಯೋಗದಲ್ಲೂ ಇರಲಿಲ್ಲ. ಆಮೇಲೆ ಸರ್ಕಾರದ ಮೇಲೆ ಹಿಂಗೆಲ್ಲ ಹೋರಾಟ ಮಾಡಿ ಒತ್ತಡ ಏರಿ ಸರ್ಕಾರ ಸೇರಿಸಿದ್ದು. ಆಯೋಗ ಶಿಫಾರಸ್ಸಲ್ಲ. ಆಯೋಗ ಶಿಫಾರಸನ್ನು ಕೋರ್ಟಲ್ಲಿ ನೀವು ಚಾಲೆಂಜ್ ಮಾಡೋಕ್ಕೆ ಬರಲ್ಲ. ಸರ್ಕಾರ ನಿರ್ಧಾರವನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡ್ಬೋದು. ಈಗ ಈ ರೀತಿ ಮಾತಾಡೋದ್ರಿಂದ ಯಾರಿಗಾದ್ರೂ ಅನ್ನಿಸ್ಬೋದು, ಅರೆ ನಾವು ಕೋರ್ಟ್ಗೆ ಹೋಗೋಣ, ಚಿನ್ನಪ್ಪರೆಡ್ಡಿ ಆಯೋಗದ ಶಿಫಾರಸಿನ ಥರ ಮಾಡಿದ್ದಿದ್ರೆ ಓಕೆ. ಸರ್ಕಾರ ನಿರ್ಧಾರ ಆಗಿರೋದ್ರಿಂದ ಸರ್ಕಾರ ನಿರ್ಧಾರ ಮಾಡಬೇಕು, ಕೋರ್ಟಲ್ಲಿ ಚಾಲೆಂಜ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1993ನಲ್ಲಿ ವೀರಪ್ಪ ಮೊಯ್ಲಿಯವರ ಸರ್ಕಾರ ಏಪ್ರಿಲ್ ತಿಂಗಳಲ್ಲಿ ಇದಕ್ಕೆ ಏನೋ 73%ಗೆ ಮೀಸಲಾತಿ ಮಿತಿಯನ್ನು ಹೆಚ್ಚಳ ಮಾಡುತ್ತೆ. ಓಕೆ, ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರೆ, ಬಿದ್ದೋಯ್ತು ಕೇಸು. ನಾನು ಹೇಳಿದ್ದು ಕರೆಕ್ಟ್. ನಾನು ಯಾಕೆ ಹೇಳಿದೆ ಅಂದರೆ ಈ ರೀತಿ ಮಾತಾಡೋದ್ರಿಂದ ಅದು ಇನ್ನೊಬ್ರಿಗೆ ಯಾರಿಗೋ ಪ್ರಚೋದನೆ ಕೊಟ್ಟಂಗೂ ಆಗತ್ತಲ್ವ ಅಂತ. ನೋಡಿ, ಈಗ ಮಂಡಲ್ ವರದಿ ಬರೋವರೆಗೂ, ಮಂಡಳ ಆಯೋಗದ ವರದಿ ಬರೋವರೆಗೂ ಸಂವಿಧಾನದಲ್ಲಿ ಏನಿದೆ ಗೊತ್ತಾ? SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಅದನ್ನು ಏರಿಳಿತ ಮಾಡ್ಬೋದು. ಜನಸಂಖ್ಯೆ ಇನ್ಕ್ರೀಸ್ ಆದರೆ ಮೀಸಲಾತಿ ಇನ್ಕ್ರೀಸ್ ಆಗುತ್ತೆ, ಜನಸಂಖ್ಯೆ ಡಿಕ್ರೀಸ್ ಆದರೆ ಮೀಸಲಾತಿ ಡಿಕ್ರೀಸ್ ಆಗುತ್ತೆ. ಅವರಿಗೆ ಮಾತ್ರ. ಹಿಂದುಳಿದ ವರ್ಗದವರೆಗೂ ಅವಕಾಶ ಸಿಗ್ತಲ್ಲ.
ಇದು ಕಾನೂನಿನ ತೀರ್ಮಾನ, ಸರ್ಕಾರಗಳ ತೀರ್ಮಾನ. ಇದು ಕೂಡ ಇಲ್ಲ 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 ಕೇಳಿ, ಇಲ್ಲ ಒಂದು ನಿಮಿಷ ನೋಡಿ, ರಾಷ್ಟ್ರೀಯ ಮಟ್ಟದಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ ಆಧರಿಸಿ ತಗೊಂಡಂತ ನಿರ್ಧಾರ. ರಾಜ್ಯದಲ್ಲಿ ಆವನೂರು ಆಯೋಗ ಶಿಫಾರಸುಗಳನ್ನು ಆಧರಿಸಿ ಈ ಮೀಸಲಾತಿ ಹಂಚಿಕೆ ಮಾಡಿದ್ದು. ಆದ್ರೆ ಸರ್ಕಾರ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಿ. ನಾನು ನಿಮ್ಗೆ ಅದನ್ನೇ ಹೇಳಕ್ ಬಂದೆ. ಮಂಡಲ್ ವರದಿ ಆಧರಿಸಿ ನೀವು ತೀರ್ಮಾನ ಮಾಡೋದಾದ ಸರ್ಕಾರ ಇಲ್ಲೂ ಕೂಡ ಕೆಲವು ಅಧ್ಯಯನ ಆಗದಲೆ, ಆರ್ಥಿಕ ಮತ್ತು ಸಾಮಾಜಿಕ ಅಧ್ಯಯನ ಆಗದಲೆ ಬರೀ ಜನಸಂಖ್ಯೆ ಮಾತ್ರ ಲೆಕ್ಕ ಹಾಕ್ಕೊಂಡ್ರೆ ಒಕ್ಕಲಿಗರೆಲ್ಲ ಸಾಹುಕಾರರು ಇರ್ಬೋದು ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾವಾಗ ನಿಮಗೆ ಈ ಮೀಸಲಾತಿ ಯಾವಾಗ ಬಂತು? ನೀವು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಬೇಕು, ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕು. ನೋಡಿ, ಅದು ನಾವು ಮಾಮೂಲಿ ಮಾತಾಡುವಾಗ ಜಾತಿ ಗಣತಿ ಅಂತ ಹೇಳ್ತೀವಿ. ಅದು ಆಕ್ಚುಲಿ ಜಾತಿ ಗಣತಿ ಅಲ್ಲ, ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆಗಬೇಕು. ಮಂಡಲ್ ಕಮಿಷನ್ ಮಾಡಿದ್ದು ಅದನ್ನೇ, ಆವನೂರು ಕಮಿಷನ್ ಮಾಡಿದ್ದು ಅದನ್ನೇ, ಕಾಂತರಾಜ್ ಕಮಿಷನ್ ಮಾಡಿದ್ದು ಅದನ್ನೇ, ಈಗ ಮಧುಸೂದನ್ ನಾಯಕ್ ಕಮಿಷನ್ ಮಾಡ್ತಿರೋದು ಅದನ್ನೇ. ಕಾಂತರಾಜ್ ಕಮಿಷನ್ ಆಗ್ಬೋದು, ಈಗ ಮಧುಸೂದನ್ ನಾಯಕ್ ಕಮಿಷನ್ ಆಗ್ಬೋದು, ಇದಾಗಬಹುದು. ಇವರು ವೈಜ್ಞಾನಿಕವಾಗಿ ಮಾಡ್ತಾ ಇದ್ದಾರೆ. ನನಗೆ ಆಗಿನ ಡೇಟಾ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆದಾಗ್ಯೂ ಕೂಡ ಏನಂದರೆ ಒಕ್ಕಲಿಗರಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ಹಿಂದುಳಿದವರು, ಸಾಮಾಜಿಕವಾಗಿ ಹಿಂದುಳಿದವರು ಬಹಳಷ್ಟು ಜನ ಇದ್ದಾರೆ. ಅದು ಕಡೆಗಣನೆ ಆಗಿತ್ತು. ಹಾಗಾಗಿ ಆ ಹೋರಾಟ ಆಯಿತು. ಆ ಹೋರಾಟಕ್ಕೆ ನ್ಯಾಯ ಕೂಡ ಸರ್ಕಾರ ಕೊಡ್ತು. ಈಗಲೂ ಕೂಡ ನೀವು ಹಳ್ಳಿಗಳಲ್ಲಿ ನೀವು ಆಶ್ರಯ ಯೋಜನೆ ಮನೆ ಯಾರು ಕೊಡ್ತಾ ಇದ್ದೀರಿ ಹೇಳಿ? ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಜನ ಈಗಲೂ ಇದ್ದಾರೆ, ಕೃಷಿ ಕಾರ್ಮಿಕರು ಈಗಲೂ ಇದ್ದಾರೆ, ಭೂರಹಿತರು ಈಗಲೂ ಇದ್ದಾರೆ. ಅವರಿಗೆ ಭೂಮಿ ತೊಗೊಳಕ್ಕಾಗಲ್ಲ. ಹಳೆ ಮೈಸೂರು ಭಾಗದಲ್ಲಿ ಆ ಥರ ಭೂಮಿಗಳು ಇಲ್ಲ, ಅವೈಲೇಬಲ್ ಇಲ್ಲ. ಅಟ್ಲೀಸ್ಟ್ ಅವ್ರಿಗೆ ಒಂದು 60-40 ಸೈಟ್ ಕೊಟ್ಟು ಅಥವಾ ಅವ್ರಿಗೆ ಒಂದು 30-40 ಸೈಟ್ ಕೊಟ್ಟು ಒಂದು ಕುಂಟೆ ಜಾಗ ಕೊಟ್ಟು ಆಶ್ರಯ ಯೋಜನೆ ಮನೆಗಳನ್ನು ಅಂದರೆ ಪುನರ್ ನಿರ್ಮಾಣ ಮಾಡ್ತಾರೆ. ಯಾರು ಗುಡಿಸಲಿದ್ರು ಅವರೆಲ್ಲ ಈಗ ಮನೆಗಳು ಕಟ್ಕೊಳ್ತಾ ಇದ್ದಾರೆ, ಪಕ್ಕ ಮನೆಗಳು ಕಟ್ಕೊಳ್ತಾ ಇದ್ದಾರೆ. ಆ ರೀತಿಯಾಗಿ ಬದಲಾವಣೆಗಳು ಆಗ್ತಾ ಇದೆ. ಅಷ್ಟೇ ಬಿಟ್ಟರೆ ಎಲ್ಲ ಒಕ್ಕಲಿಗರಿಗೂ ಅವಕಾಶಗಳಿದೆ, ಎಲ್ಲರೂ ಶ್ರೀಮಂತಿದ್ದಾರೆ ಅನ್ನೋ ಭಾವನೆ ತಪ್ಪು. ನಮ್ಮಲ್ಲೂ ಕೂಡ ಮಿನಿಮಮ್ ಅಂದರೆ 50% ಜನ ಈಗಲೂ ಭೂರಹಿತರಿದ್ದಾರೆ. ಅದು ಲಿಂಗಾಯತರಲ್ಲೂ ಇದ್ದಾರೆ, ಬ್ರಾಹ್ಮಣರು ಇದ್ದಾರೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಮುಂಚೆಯಿಂದ ಸಾವಿರಾರು ವರ್ಷಗಳಿಂದ ಒಂಥರ ಧಾರ್ಮಿಕ ಕೇಂದ್ರದಲ್ಲಿ ಇದ್ದಂಥವ್ರು, ಶಿಕ್ಷಣದಲ್ಲಿ ಅವರಿಗೆ ಅದೆಲ್ಲ ಶಾನುಭೋಗರಿದ್ದಂಥವ್ರು. ಸೊ ಅವರಿಗೆ ಅವಕಾಶಗಳು ಇರ್ಬೋದು. ಬೇರೆಯವ್ರಿಗೆ ಶಿಕ್ಷಣವೂ ವಂಚಿತ ಆಗಿದ್ದರು, ಭೂಮಿನೂ ಅಧಿಕಾರ ಇರಲಿಲ್ಲ. ಆದರೆ ಅವ್ರಿಗೂ ಸರ್ಕಾರಗಳು ಏನೋ ಒಂದೊಂದು ಯೋಜನೆಗಳು ಮಾಡ್ತಾನೆ ಇದೆಯಲ್ಲ. ಸರ್ಕಾರಗಳು ಸಾಮಾಜಿಕ ಭದ್ರತಾ ಯೋಜನೆ ತೊಗೊಂಡು ಬಂದು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದೆ. ಆದಾಗ್ಯೂ ಕೂಡ ಓವರಾಲ್ ಲೆಕ್ಕ ಹಾಕೊಂಡ್ರೆ ನೀವು ಪರ್ಸೆಂಟೇಜಲ್ಲಿ ಹೌದು ಒಕ್ಕಲಿಗರು ಬೇರೆ ಹಿಂದುಳಿದ ವರ್ಗದವರಿಗಿಂತ, ದಲಿತರಿಗಿಂತ ಮುಂದಿದ್ದಾರೆ ಆರ್ಥಿಕ. ಓಕೆ, ಈಗ ಸ್ವಾಮೀಜಿಯವರು ಹೇಳೋ ರೀತಿಯಲ್ಲಿ 1993ರ ಹೋರಾಟ ಆಗಬೇಕಾದಂಥ ಪರಿಸ್ಥಿತಿ ಬರುತ್ತಾ, ಆಗುವ ಸಾಧ್ಯತೆ ಇರುತ್ತೆ ನಿಮ್ಗೇನು ಅನಿಸುತ್ತೆ ಲಾಸ್ಟ್ಲಿ? ಇಲ್ಲ, ಒಂದು ಆ ಥರ ಅವಕಾಶಗಳು ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕ ಸರ್ಕಾರ 75% ಮೀಸಲಾತಿ ನಾವು ತೊಗೊಂಬರ್ತೀವಿ ಅಂತ ಹೇಳಿ 75% ತಿದ್ದುಪಡಿ ಮಾಡ್ತಾರೆ, ಕಳಿಸ್ತಾರೆ. ಇಲ್ಲಿ ಯಾರ್ದು ಅಬ್ಜೆಕ್ಷನ್ ಇರಲ್ಲ, ಒಟ್ಟಾಗಿ ತೆಗೆದುಕೊಂಡು ಮಾಡ್ತಾರೆ. ಆ ಸಮಯದಲ್ಲಿ ಒಕ್ಕಲಿಗರಿಗೆ ಎಷ್ಟು ಮೀಸಲಾತಿ ಕೊಡ್ತಾರೆ ಅದು ಒಂದು ನೋಡಬೇಕಾದೆ. ನಮ್ಮ ಜಾತಿ ಜನಗಣತಿಗೆ ಅನುಸಾರವಾಗಿ ಕೊಟ್ಟರೆ ಯಾವ ರೀತಿಯ ಪ್ರಾಬ್ಲಮ್ ಬರಲ್ಲ. ಅದರ್ವೈಸ್ ಖಂಡಿತವಾಗಿ ಹೋರಾಟ ಇರುತ್ತೆ, ಅದಕ್ಕೆ ಸರ್ಕಾರದ ಮೇಲೆ ಒತ್ತಡ ಇರುತ್ತೆ. ಯಾಕಂದರೆ ಹಕ್ಕುಗಳಿಗೋಸ್ಕರ, ನ್ಯಾಯಕ್ಕೋಸ್ಕರ ಅಷ್ಟೇ ಇರ್ತದೆ ಹೊರತು ಅವಾಗ ಏನಾದರೂ ಎಷ್ಟು ಜಾತಿ ಇದ್ದಾರೆ ಅವ್ರಿಗೆ ಅದು ತಕ್ಕನಾಗಿ ಮೀಸಲಾತಿಯನ್ನು ಏರಿಸೋ ಅವಕಾಶಗಳಿದ್ದಾವೆ. ಅಲ್ಲೇನೋ ಅನ್ಯಾಯ ಆಯಿತು. ಇನ್ನೊಂದು ಏನಿದೆ ಗೊತ್ತಾ, ಇದು ನೀವು ಒಕ್ಕಲಿಗರ ವಿಷಯನ ಒಂದು ಕ್ಷಣಕ್ಕೆ ಮರ್ತುಬಿಡಿ. ಎಲ್ಲ ಸಮುದಾಯಗಳು ಅವೇ ಅನ್ಕೊಂಡ್ಬಿಡ್ತಾರೆ. ಏನಂದ್ರೆ ಬಲಿಜ ಸಮುದಾಯ ನಾವು 2 ಕೋಟಿ ಇದ್ದೀವಿ, ಆಮೇಲೆ ಇನ್ನೊಂದು ಯಾರು ಇದು ಮಡಿವಾಳ ಸಮುದಾಯ ಅವ್ರು ಹೇಳ್ತಾರೆ 28 ಲಕ್ಷ, ಇನ್ನೊಬ್ರು ಯಾರು ಹೇಳ್ತಾರೆ 43 ಲಕ್ಷ. ಇವ್ರು ಎಲ್ಲರೂ ಅಂದ್ಕೊಂಡ್ರೆ ಕರ್ನಾಟಕದ ಜನ 15 ಕೋಟಿ ಆಗಬೇಕು, 20 ಕೋಟಿ ಆಗುತ್ತೆ. ಸೊ ಹಿಂಗೆ ಈಗ ನಮ್ಮಲ್ಲಿ ಒಕ್ಕಲಿಗರ ಜನಸಂಖ್ಯೆ ಇಷ್ಟೇ ಇದೆ ಅಂತ ಒಕ್ಕಲಿಗರ ಸಂಘ ಅಥವಾ ಮಠ ಅಥವಾ ನಾಯಕ ಹೇಳಲಿಕ್ಕೆ ಯಾವ್ದಾದ್ರು ಆಧಾರ ಇದೆಯಾ? ಏನಿಲ್ಲ, ಯಾವ ಆಧಾರ ಇಲ್ಲ. ಎಲ್ಲ ಅಂದಾಜಲ್ಲಿ ಹೇಳ್ಬೇಕಾಗತ್ತೆ, ಎಲ್ಲ ಅಂದಾಜಲ್ಲಿ ಹೇಳ್ಬೇಕಾಗತ್ತೆ. ಆಮೇಲೆ ಈ ಬಾರಿ ಆಗ್ತಾ ಇರ್ತಕ್ಕಂಥ ಸಮೀಕ್ಷೆಯಲ್ಲಿ ಏನು ಡೇಟಾ ಬರುತ್ತೋ 99% ಅದು ಅಕ್ಯುರೇಟ್ ಆಗಿರುತ್ತೆ. ಅದ್ರ ಮೇಲೆ ಯಾರಿಗೂ ಯಾವ ಡೌಟ್ ಇಟ್ಕೊಳ್ಳೋದು ಬೇಕಲ್ಲ. ಒಕ್ಕಲಿಗರ ಸಮುದಾಯದವ್ರು ಇಟ್ಕೊಳ್ಬೇಕಾಗಿಲ್ಲ, ಒಕ್ಕಲಿಗರ ಸಂಘಕ್ಕೂ ಇಟ್ಕೋಬೇಕಾಗಿಲ್ಲ, ಬೇರೆ ಸಮುದಾಯದವರು ಇಟ್ಕೊಳ್ಬೇಕಾಗಿಲ್ಲ. ಇವನ್ ಲಿಂಗಾಯತ ವೀರಶೈವರಾಗಲಿ ಲಿಂಗಾಯತರಾಗಲಿ ಯಾರು. ಮತ್ತೆ 1993 ಹೋರಾಟ ಆಗತ್ತೆ ಏನು ಬೀಳುತ್ತೆ? ಇಲ್ಲ, ನಾನು ಅವಾಗ ಮೀಸಲಾತಿ ತಂದಾಗ ಮೀಸಲಾತಿ ಬಂದಾಗ ನಮಗೆ ಎಷ್ಟು ಜನಗಣತಿ ಇರುತ್ತೆ ಅದು ತಕ್ಕನಾಗಿ ಸಿಕ್ಕಿಲ್ಲ ಅಂದರೆ ಅವಾಗ ಹೋರಾಟ ಮಾಡಬೇಕಾಗಿ ಬರಬಹುದು ಹೊರತು ನನ್ನ ಪ್ರಕಾರ ಈ ಮೀಸಲಾತಿ ಈ ತಕ್ಷಣಕ್ಕೆ ಈ ಹೋರಾಟಕ್ಕೆ ಬರಲ್ಲ. ಈ ನನ್ನ ಸಮೀಕ್ಷೆ ವೈಜ್ಞಾನಿಕವಾಗಿದೆ. ಯಾಕಂದರೆ ನಾವು ಕೂಡ ದಿನನಿತ್ಯ ನೋಡ್ತಾ ಇದ್ದೀವಿ, ವೈಜ್ಞಾನಿಕವಾಗಿದೆ. ಮತ್ತು ಈ ಡೇಟಾವನ್ನು ಎಲ್ಲರೂ ಒಪ್ಕೋಬೇಕಾಗ್ತದೆ. ಆಮೇಲೆ ಭ್ರಮೇಲಿರಬಾರ್ದು. ಯಾವುದೇ ಸಮುದಾಯ ನಾನು ಸ್ವಲ್ಪ ಶಕ್ತಿಶಾಲಿ ಇದ್ದೀನಿ ಅಂತ ಹೇಳಿ ನಾನು 2 ಕೋಟಿ ಇದ್ದೀನಿ, 3 ಕೋಟಿ ಇದ್ದೀನಿ, 1 ಕೋಟಿ ಇದ್ದೀನಿ ಅನ್ನೋಕ್ಕಾಗಲ್ಲ. ಏನು ಅಕ್ಯುರೇಟ್ ಡೇಟಾ ಬರುತ್ತೆ ಆ ಡೇಟಾ ಅಷ್ಟೇ, ವೈಜ್ಞಾನಿಕವಾಗಿ ಡೇಟಾ ಬರುತ್ತೆ, ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಆಮೇಲೆ ನಮಗೇನು ಈಗ ಒಕ್ಕಲಿಗರ ಶಾಸಕರಿಗೆ ಎಷ್ಟು ಬೇಕು ಅವಕಾಶ ಸಿಗಬೇಕು, ನಮ್ಮ ಜಾತಿ ಜನಗಣತಿ ಜಾಸ್ತಿ ಇದ್ದರೆ ಆಯಿತು 1 ಹೆಚ್ಚಿಗೆ ಕೊಡ್ತಾರೆ, ಕಡಿಮೆ ಇದ್ದರೆ 1 ಕಮ್ಮಿ ಕೊಡ್ತಾರೆ.
ಅಷ್ಟೇ. ಯಾಕಂದರೆ ಬೇರೆಯವ್ರಿಗೆ ನ್ಯಾಯ ಸಿಗಬೇಕಲ್ಲ, ಸಾಮಾಜಿಕ ನ್ಯಾಯ ಸಿಗಬೇಕಲ್ಲ. ಹಾಗಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾದ್ದು, ಅದಕ್ಕೆ ಗೌರವ ಕೊಡಬೇಕಾದ್ದು, ಮತ್ತು ಎಲ್ಲ ಸಮುದಾಯದವರಿಗೆ ಹಂಚಿಕೆ ಮಾಡಬೇಕಾದಂಥದ್ದು ಸಾಮಾಜಿಕ ಹೊಣೆಗಾರಿಕೆಯನ್ನು ಎಲ್ಲ ಸಮುದಾಯ ಹೊಂದಬೇಕು. ಅದು ಒಕ್ಕಲಿಗರ ಸಮುದಾಯ ಕೂಡ ಹೊಂದಬೇಕು. ಥ್ಯಾಂಕ್ ಯು. ವೀಕ್ಷಕರೇ, ಇಷ್ಟೊತ್ತು ಸ್ವಾಮೀಜಿಯವರ ಹೇಳಿಕೆಯನ್ನು ಆಧರಿಸಿ ಅದರ ಹಿಂದೆ ಮುಂದೆ ಏನು, ಯಾವ ಕಾರಣಕ್ಕೋಸ್ಕರ ಸ್ವಾಮೀಜಿ ಹಂಗೆ ಹೇಳಿರ್ಬೋದು, ಒಕ್ಕಲಿಗ ಸಮುದಾಯದ ಪರಿಸ್ಥಿತಿ ಏನಿರ್ಬೋದು, ಏನಾಗ್ಬೋದು ಅಂತ ನಟರಾಜಗೌಡರು ಡೀಟೇಲಾಗಿ ಮಾತಾಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.